ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್. ಈ ವಿಡಿಯೋನಲ್ಲಿ ಚರ್ಚೆ ಮಾಡ್ತಿರುವಂಥ ಒಂದು ವಿಷಯ ಏನಂತಂದರೆ ಸೌದಿ ಅರೇಬಿಯಾ ಮತ್ತು ಥೈಲ್ಯಾಂಡ್ ಇವರ ಮಧ್ಯೆ ಒಂದು ರಿಲೇಷನ್ಶಿಪ್ನ ಬಗ್ಗೆ ಫ್ರೆಂಡ್ಸ್. ಯಾಕಂದರೆ ರೀಸೆಂಟಾಗಿ ನ್ಯೂಸ್ನ ಪಬ್ಲಿಷ್ ಆಗ್ತಿರೋದು ನ್ಯೂಸ್ ಏನಂತಂದರೆ ಸೌದಿ ಅರೇಬಿಯಾ ಏನಿದೆ ಇದು ರಿಸ್ಟೋರ್ ಮಾಡ್ತಿರೋದು ಥೈಲ್ಯಾಂಡ್ ಜೊತೆಲಿ ತನ್ನ ರಿಲೇಷನ್ಶಿಪ್ನ ಆಫ್ಟರ್ ದ ಡೈಮಂಡ್ ಡಿಸ್ಪ್ಯೂಟ್ ಅಂತಕ್ಕಂಥ ಒಂದು ವಿಷಯನ ಇವಾಗ ನ್ಯೂಸ್ನ ಪಬ್ಲಿಷ್ ಆಗ್ತಿದೆ ಫ್ರೆಂಡ್ಸ್. ಈ ಒಂದು ಡೈಮಂಡ್ ಡಿಸ್ಪ್ಯೂಟ್ ಏನಿದೆ, ಡೈಮಂಡ್ ಡಿಸ್ಪ್ಯೂಟ್ ಆದಮೇಲೆ ಒಂದು ಡೈಮಂಡ್ನ ಒಂದು ವಿವಾದ ಆದಮೇಲೆ ಇವರ ಮಧ್ಯೆ ಏನಿರುತ್ತೆ ಒಂದು ರಿಲೇಷನ್ಶಿಪ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್, ಡಿಸ್ಟ್ರೋ ಆಗುತ್ತೆ. ಇವಾಗ ರೀಸೆಂಟಾಗಿ ಪಬ್ಲಿಷ್ ಆಗ್ತಿರುವಂಥ ಒಂದು ನ್ಯೂಸ್ ಏನಂತಂದರೆ ಇವರ ಮಧ್ಯೆ ಇವಾಗ ರಿಸ್ಟೋರ್ ಆಗ್ತಿರೋದು ಫ್ರೆಂಡ್ಸ್ ಆಫ್ಟರ್ ದ 30 ಇಯರ್ಸ್. ಅಂದರೆ ಅರೌಂಡ್ 30 ಇಯರ್ಸ್ನ ಆದಮೇಲೆ ಇವಾಗ ಇವರ ಮಧ್ಯೆ ಫಸ್ಟ್ ಟೈಮ್ ಇವಾಗ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ನ ಒಂದು ರಿಸ್ಟೋರ್ ಆಗ್ತಿರುವಂಥ ಒಂದು ವಿಷಯನ ನಾವು ನೋಡ್ಬೋದು ಫ್ರೆಂಡ್ಸ್. ಈ ಒಂದು ವಿವಾದ ಏನಿದೆ, ಡೈಮಂಡ್ ಡಿಸ್ಪ್ಯೂಟ್ ವಿವಾದ ಏನಿದೆ, ಇದು ಏನು ವಿವಾದ ಇರೋದು ಫ್ರೆಂಡ್ಸ್, ಇದರಲ್ಲಿ ಯಾವ ಥರದ ಒಂದು ಕಳ್ತನ ಆಯಿತು, ಈ ಎಲ್ಲ ಒಂದು ವಿಷಯನ ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡೋಣ ಫ್ರೆಂಡ್ಸ್. ಈ ಒಂದು ಸೌದಿ ಅರೇಬಿಯಾ ಏನಿದೆ, ಸೌದಿ ಅರೇಬಿಯಾ ಮತ್ತು ಥೈಲ್ಯಾಂಡ್ ಬಂದ್ಬಿಟ್ಟು ಸೌತ್ ಈಸ್ಟ್ ಕಂಟ್ರಿ ಇರೋದು, ಮತ್ತು ಸೌದಿ ಅರೇಬಿಯಾ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಬರುತ್ತೆ ಫ್ರೆಂಡ್ಸ್. ಇವರ ಮಧ್ಯೆ ಯಾವುದೇ ಥರದ ಒಂದು ಬಾರ್ಡರ್ ಇಲ್ಲ ಫ್ರೆಂಡ್ಸ್, ತುಂಬಾ ಒಂದು ಡಿಸ್ಟೆನ್ಸ್ ಇರೋದು. ಆದರೂ ಇವರ ಮಧ್ಯೆ ಇಲ್ಲಿವರೆಗೂ ಒಂದು 30 ಇಯರ್ಸ್ವರೆಗೂ ಯಾವುದೇ ಥರದ ಒಂದು ರಿಲೇಷನ್ಶಿಪ್ ಆಗಲಿ, ಯಾವುದೇ ಥರದ ಒಂದು ಟ್ರೇಡ್ ಆಗಲಿ, ಎಕನಾಮಿಕ್ ಟ್ರೇಡ್ ಯಾವುದೇ ಥರದ ಒಂದು ಡೆವಲಪ್ ಆಗಿಲ್ಲ ಫ್ರೆಂಡ್ಸ್. ಈ ಒಂದು ಡೆವಲಪ್ ಆಗದೇ ಇರೋದಕ್ಕೆ ಕಾರಣ ಏನು ಅಂತಂತಂದರೆ, ಕಾರಣ ಏನಿದೆ ಫ್ರೆಂಡ್ಸ್, ಕಾರಣ ಏನಂತಂದರೆ ಒಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಳ್ತನ ಆಗಿರೋದು ಫ್ರೆಂಡ್ಸ್. ಕಳ್ತನ ಏನಾಗಿರೋದು ಅಂತಂತಂದರೆ, ಈ ಒಂದು ಇನ್ಸಿಡೆಂಟ್ ಏನಿರುತ್ತೆ, ಈ ಒಂದು ಘಟನೆ ಆಗಿರೋದು 1989ನಲ್ಲಿ ಫ್ರೆಂಡ್ಸ್. 1989ನಲ್ಲಿ ಒಂದು ಘಟನೆ ಆಗುತ್ತೆ. ಏನು ಘಟನೆ ಏನಂತಂದರೆ, ಕ್ರಿಯಾಂಕ್ ರಾಯ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಕ್ರಿಯಾಂಕ್ ರಾಯ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇವನು ಥೈಲ್ಯಾಂಡ್ ಅವನು ಫ್ರೆಂಡ್ಸ್. ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ, ಸರ್ವೆಂಟ್ ಆಗಿ ಒಂದು ಕೆಲಸಕ್ಕೆ ಸೇರ್ಕೊಳ್ತಾನೆ. ಯಾರ ಮನೆಯಲ್ಲಿ ಅಂತಂದರೆ ಪ್ಯಾಲೇಸ್ನಲ್ಲಿ ಪ್ರಿನ್ಸ್ ಫೈಸಲ್ ಬಿನ್ ಫಾದ್ ಅಂತಕ್ಕಂಥ ಒಬ್ಬ ಪ್ರಿನ್ಸ್ನ ಒಂದು ಪ್ಯಾಲೇಸ್ನಲ್ಲಿ ಇವನು ಸರ್ವೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಫ್ರೆಂಡ್ಸ್. ಕೆಲಸಕ್ಕೆ ಸೇರ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಕೆಲಸ ಮಾಡುವಾಗ ಒಂದು ಹೈ ಲೆವೆಲ್ನಲ್ಲಿ ಒಂದು ಕಳ್ತನ ಮಾಡ್ತಾನೆ ಫ್ರೆಂಡ್ಸ್. ಏನು ಕಳ್ತನ ಅಂತಂದರೆ, ಅಲ್ಲಿರುವಂಥ ಒಂದು ಜ್ಯುವೆಲರೀಸ್ ಏನಿರುತ್ತೆ, ಪ್ರಿನ್ಸ್ ಪ್ಯಾಲೇಸ್ ಅಂತಂದರೆ ಅವ್ರ ಹತ್ರ ತುಂಬಾ ಒಂದು ಬೆಲೆ ಬಾಳುವ ಒಂದು ಜ್ಯುವೆಲರೀಸ್ಗಳಿರುತ್ತೆ ಫ್ರೆಂಡ್ಸ್. ಡೈಮಂಡ್ಸ್ ಆಗಲಿ, ಜ್ಯುವೆಲರೀಸು, ಗೋಲ್ಡ್ ಎಲ್ಲನೂ ಈ ಒಬ್ಬ ವ್ಯಕ್ತಿ, ಈ ಒಂದು ಕ್ರಿಯಾಂಕ್ ರಾಯ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವನು ಕಳ್ತನ ಮಾಡ್ತಾನೆ ಫ್ರೆಂಡ್ಸ್. ಅದರಲ್ಲಿ 50 ಕ್ಯಾರೆಟ್ ಬ್ಲೂ ಡೈಮಂಡ್ ಕೂಡ ಇರುತ್ತೆ ಫ್ರೆಂಡ್ಸ್. ಈ ಒಂದು ಕಳ್ತನ ಮಾಡಿಬಿಟ್ಟು ಅವನು ಥೈಲ್ಯಾಂಡ್ಗೆ ಹೋಗ್ಬಿಡ್ತಾನೆ ಫ್ರೆಂಡ್ಸ್. ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಅವನು ಅಲ್ಲಿ ಅದನ್ನು ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಈ ಒಂದು ಕಳ್ತನ ಆಗಿರುವಂಥ ಒಂದು ವಿಷಯ ಏನಿರುತ್ತೆ, ಸೌದಿ ಅರೇಬಿಯಾ ಒಂದು ಅಥಾರಿಟಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಗೊತ್ತಾದಾಗ ಅಲ್ಲಿದ್ದಕ್ಕಂಥ ಒಬ್ಬ ವ್ಯಕ್ತಿನ, ಮೊಹಮ್ಮದ್ ಅಲ್ ರುವಾಲಿ ಅಂತಕ್ಕಂಥ ಒಬ್ಬ ವ್ಯಕ್ತಿನ ಅವರು ಈ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇವನು ಥೈಲ್ಯಾಂಡ್ಗೆ ಬರ್ತಾನೆ ಫ್ರೆಂಡ್ಸ್. ಥೈಲ್ಯಾಂಡ್ಗೆ ಬಂದಾಗ ಇವನ ಒಂದು ಮರ್ಡರ್ ಆಗುತ್ತೆ ಫ್ರೆಂಡ್ಸ್. ಮರ್ಡರ್ ಆದಮೇಲೆ ಫ್ರೆಂಡ್ಸ್ ಮತ್ತೆ 3 ಡಿಪ್ಲೊಮೆಟ್ಸ್ ಏನಿರ್ತಾರೆ ಸೌದಿ ಅರೇಬಿಯಾದು, ಅವರು ಮತ್ತೆ ಇನ್ವೆಸ್ಟಿಗೇಷನ್ಗೋಸ್ಕರ ಥೈಲ್ಯಾಂಡ್ಗೆ ಬಂದಾಗ ಮತ್ತೆ ಅವ್ರದ್ದು ಕೂಡ ಮರ್ಡರ್ ಆಗುತ್ತೆ ಫ್ರೆಂಡ್ಸ್. ಈ ಥರದ ಒಂದು ಮರ್ಡರ್ ಆಗುತ್ತಲ್ಲ ಫ್ರೆಂಡ್ಸ್, ಈ ಒಂದು ಡಿಪ್ಲೊಮೆಟ್ಸ್ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈ ಒಂದು ಕಳ್ತನ ಆಗಿರುವಂಥ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಾಗ ಇವ್ರದ್ದೊಂದು ಮರ್ಡರ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಮರ್ಡರ್ ಆಗುತ್ತಲ್ಲ ಫ್ರೆಂಡ್ಸ್, ಮರ್ಡರ್ ಆದಮೇಲೆ ಈ ಒಂದು ಮರ್ಡರ್ ಏನಿರುತ್ತೆ ಇದು ಅನ್ರಿಸಾಲ್ವ್ಡ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಥರದ ಒಂದು ರೆಸೊಲ್ಯೂಷನ್ ಸಿಗೋದಿಲ್ಲ. ಅವ್ರು ಏನಕ್ಕೆ ಮರ್ಡರ್ ಆಯಿತು, ಎಲ್ಲಿ ಮರ್ಡರ್ ಆದರು, ಈ ಯಾವುದೇ ಥರದ ಒಂದು ರೆಸೊಲ್ಯೂಷನ್ ಸಿಗೋದಿಲ್ಲ. ಅದಾದಮೇಲೆ ಫ್ರೆಂಡ್ಸ್, ಈ ಒಂದು ರೆಸೊಲ್ಯೂಷನ್ ಸಿಗೋದಿಲ್ವಲ್ಲ, ಇದಾದಮೇಲೆ ಮತ್ತೆ ಅಲ್ಲಿ ಥೈಲ್ಯಾಂಡ್ ಇರುವಂಥ ಒಂದು ಪೊಲೀಸ್ ಏನಿರ್ತಾರೆ ಅವರು ಹೈ ಲೆವೆಲ್ನಲ್ಲಿ ಒಂದು ಇನ್ವೆಸ್ಟಿಗೇಷನ್ನ ಮಾಡಿಬಿಟ್ಟು ಕಳ್ತನ ಆಗಿರೋದು ಎಲ್ಲನೂ ಅದನ್ನು ರಿಕವರ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಈ ಒಬ್ಬ ವ್ಯಕ್ತಿ ಕಳ್ತನವನ್ನು ಮಾಡಿರುವಂಥ ಒಂದು ವ್ಯಕ್ತಿಯಿಂದ ಎಲ್ಲನೂ ರಿಕವರ್ ಮಾಡಿಬಿಟ್ಟು ಈ ಒಂದು ಬ್ಲೂ ಡೈಮಂಡ್ ಇರೋದು ಇದನ್ನು ವಾಪಸ್ ರಿಟರ್ನ್ ಆಗಿ ಸೌದಿ ಅರೇಬಿಯಾಗೆ ಕೊಡ್ತಾರೆ ಫ್ರೆಂಡ್ಸ್. ಸೌದಿ ಅರೇಬಿಯಾಗೆ ಕೊಟ್ಟಾಗ ಅವರಲ್ಲಿ ಏನು ಕಂಡು ಬರುತ್ತೆ ಅಂತಂದರೆ, ಬ್ಲೂ ಡೈಮಂಡ್ ಏನಿದೆ ಇದು ಕಾಣಿಸೋದಿಲ್ಲ ಫ್ರೆಂಡ್ಸ್, ಇದು ಮಿಸ್ಸಿಂಗ್ ಇರುತ್ತೆ. ಮತ್ತು ಇದರಲ್ಲಿ ಏನು ರಿಟರ್ನ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, ಅದರಲ್ಲಿ ಅರ್ಧದಷ್ಟು ಫೇಕ್ ಇರುತ್ತೆ ಫ್ರೆಂಡ್ಸ್, ಅದು ಫೇಕ್ ಇರುತ್ತೆ. ಇದನ್ನು ನೋಡಿಬಿಟ್ಟು ಸೌದಿ ಅರೇಬಿಯಾ ಏನಿರುತ್ತೆ ತನ್ನ ರಿಲೇಷನ್ಶಿಪ್ ಏನಿರುತ್ತೆ ಥೈಲ್ಯಾಂಡ್ನ ಜೊತೆಯಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ ಫ್ರೆಂಡ್ಸ್. ಸ್ಟಾಪ್ ಮಾಡಿದ್ಮೇಲೆ ಅಲ್ಲಿ ಇದ್ದಕ್ಕಂಥ ವರ್ಕರ್ಸ್ ಏನಿರ್ತಾರೆ, ಥೈಲ್ಯಾಂಡ್ ವರ್ಕರ್ಸ್ ಏನಿರ್ತಾರೆ, ಅವರನ್ನು ಮತ್ತೆ ಥೈಲ್ಯಾಂಡ್ಗೆ ವಾಪಸ್ ಕಳಿಸ್ಬಿಡ್ತಾರೆ ಫ್ರೆಂಡ್ಸ್. ಮತ್ತು ಈ ಒಂದು ಸೌದಿ ಅರೇಬಿಯಾದೊಂದು ಎಂಬೆಸಿನ ಇರುತ್ತೆ ಥೈಲ್ಯಾಂಡ್ನಲ್ಲಿ ಎಂಬೆಸಿನ ಕೂಡ ಅವರು ಸ್ಟಾಪ್ ಮಾಡ್ತಾರೆ. ಅಲ್ಲಿ ಇದ್ದಕ್ಕಂಥ ಡಿಪ್ಲೊಮೆಟ್ಸ್ ಎಲ್ಲರನ್ನು ಮತ್ತೆ ರಿಟರ್ನ್ ಕಳಿಸ್ಕೊಳ್ತಾರೆ ಫ್ರೆಂಡ್ಸ್ ಸೌದಿ ಅರೇಬಿಯಾಗೆ. ಈ ಒಂದು 30 ಇಯರ್ಸ್ ಇದು ಇನ್ಸಿಡೆಂಟ್ ಆಗಿರೋದು 1919ನಲ್ಲಿ ಫ್ರೆಂಡ್ಸ್. 1990ರಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದು. ಇದಾದಮೇಲೆ ಇಲ್ಲಿವರೆಗೂ 30 ಇಯರ್ಸ್ವರೆಗೂ ಇವರ ಮಧ್ಯೆ ಯಾವುದೇ ಥರದ ಒಂದು ಡೆವಲಪ್ಮೆಂಟ್ ಆಗಲಿ, ಯಾವುದೇ ಥರದ ಒಂದು ರಿಲೇಷನ್ಶಿಪ್ ಆಗಲಿ ಡೆವಲಪ್ ಆಗಿಲ್ಲ ಫ್ರೆಂಡ್ಸ್. ಇವಾಗ ರೀಸೆಂಟಾಗಿ ಇವರ ಮಧ್ಯೆ ಒಂದು ಒಂದು ರಿಲೇಷನ್ಶಿಪ್ನ ರಿಸ್ಟೋರ್ ಮಾಡೋದಕ್ಕೆ ಒಂದು ಪ್ರಯತ್ನನ ನೋಡೋಕೆ ಸಿಗುತ್ತೆ ಫ್ರೆಂಡ್ಸ್. ಇವಾಗ ರೀಸೆಂಟಾಗಿ ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಆಗ್ತಿರೋದು ನೋಡೋಕೆ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ರಿಸ್ಟೋರ್ ಆಗ್ತಿದೆಯಲ್ಲ ಫ್ರೆಂಡ್ಸ್, ರಿಸ್ಟೋರ್ ಆಗೋಕ್ಕೆ ಕಾರಣ ಏನಂತಂದರೆ, ಸೌದಿ ಅರೇಬಿಯಾದು
ಒಂದು ವಿಷನ್ ಇರೋದು ಫ್ರೆಂಡ್ಸ್. 2030 ಒಂದು ವಿಷನ್ ಇರೋದು. ವಿಷನ್ನಲ್ಲಿ ಇವ್ರದ್ದು ಒಂದು ಡೆವಲಪ್ಮೆಂಟ್ ಆಗಲಿ, ಟೂರಿಸಮ್ಗೆ ಒಂದು ಪ್ರಮೋಷನ್ ಕೊಡೋದಾಗಲಿ, ಈ ಒಂದು ಕಂಟ್ರಿನ ಡೆವಲಪ್ ಮಾಡೋದಕ್ಕೆ ಅಲ್ಲಿ ತುಂಬಾ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ವರ್ಕರ್ಸ್ ಬೇಕಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ವರ್ಕರ್ಸ್ ಬೇಕಾಗಿರುತ್ತಲ್ಲ, ಥೈಲ್ಯಾಂಡ್ನಿಂದ ಒಂದು ವರ್ಕರ್ಸ್ ಕೂಡ ಸಿಗ್ತಾರೆ ಫ್ರೆಂಡ್ಸ್ ಅಲ್ಲಿ ಥೈಲ್ಯಾಂಡ್ನಲ್ಲಿ. ಈ ಒಂದು ಅಪರ್ಚುನಿಟಿನ ಇಟ್ಕೊಂಡ್ಬಿಟ್ಟು ಮತ್ತೆ ಸೌತ್ ಈಸ್ಟ್ ಕಂಟ್ರಿ ಏನಿರುತ್ತೆ ಅದು ಒಂದು ಎಕನಾಮಿಕ್ ಮಾರ್ಕೆಟ್ ಇರೋದು ಫ್ರೆಂಡ್ಸ್. ಈ ಒಂದು ಮಾರ್ಕೆಟ್ ಕೂಡ ಒಂದು ಡೆವಲಪ್ ಆಗುತ್ತಲ್ಲ ಸೌದಿ ಅರೇಬಿಯಾಗೆ ಟ್ರೇಡ್ ಮಾಡೋದಕ್ಕೆ ಮತ್ತು ಎಕನಾಮಿಕ್ ರಿಲೇಷನ್ಶಿಪ್ನ ಡೆವಲಪ್ ಮಾಡೋದಕ್ಕೆ. ಈ ಒಂದು ಉದ್ದೇಶದಿಂದ ಇವಾಗ ಸೌದಿ ಅರೇಬಿಯಾ ಏನಿದೆ ಥೈಲ್ಯಾಂಡ್ನ ಜೊತೆಯಲ್ಲಿ ಇವಾಗ ಎಕನಾಮಿಕ್ ರಿಲೇಷನ್ಸ್ ಆಗಲಿ ಮತ್ತು ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ನ ಮತ್ತೆ ರಿಸ್ಟೋರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋದು ಫ್ರೆಂಡ್ಸ್. ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ಫ್ರೆಂಡ್ಸ್, ಥೈಲ್ಯಾಂಡ್ ಮತ್ತು ಸೌದಿ ಅರೇಬಿಯಾದ ಮಧ್ಯೆ ಒಂದು ರಿಲೇಷನ್ಶಿಪ್ನ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಮುಂದಿನ ಒಂದು ವಿಷಯದ ಜೊತೆಯಲ್ಲಿ ಮಾತಾಡೋಣ. ಅಲ್ಲಿವರೆಗೆ ತುಂಬ ಧನ್ಯವಾದಗಳು.